ನನ್ನ ದೇಹದ ಪ್ರಕೃತಿ ಏನಿದೆ ಅದರಲ್ಲಿ ಬದಲಾವಣೆಗಳನ್ನ ನೋಡ್ಲಿಕ್ಕೆ ಅದು ಇಷ್ಟಪಡಲ್ಲ ನನ್ನ ಪ್ರೊಫೆಷನ್. ಅದು ಯಾವ ಹೆಜ್ಜೆಗೆ ಮುಂದಿಟ್ಟಿರೋದು ನಾನು, ಇದು ನನಗೆ ನನ್ನ ದೇಶದ ಕಾನೂನು ಕೊಟ್ಟಿರುವಂಥ ವ್ಯವಸ್ಥೆಯಲ್ಲಿ ನಾನು ಆ ಹೆಜ್ಜೆಯಲ್ಲಿ ಮುಂದಿಟ್ಟಿದ್ದೀನಿ. ಈಗ ದಾಂಪತ್ಯ ಜೀವನದಲ್ಲಿ ಇರಬೇಕು ಅಂತ ಇಲ್ಲ, ಮಗು ಬೇಕಾದ್ರೆ ಮಾಡ್ಕೊಳ್ಬಹುದು, ಆದರೆ ವಯೋಮಿತಿ ಇದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಚಂದ್ರಮುಖಿ ಪ್ರಾಣಸಖಿ ಅಂತ ಹೇಳಿ ಕನ್ನಡ ಇಂಡಸ್ಟ್ರಿಯಲ್ಲೇ ಜಾದು ಮಾಡಿದವರು ಇವರು ಅಂತ ಹೇಳ್ಬೋದು. ಜೊತೆಗೆ ಈತ ಡಾನ್ಸಿಗೂ ಸೈ, ಅತ್ತ ರಾಜಕೀಯದಲ್ಲೂ ಸೈ ಅಂತ ಅನ್ಸ್ಕೊಂಡವರು ಇವರು. ಇದೀಗ ಅವಳಿ ಮಕ್ಕಳ ಆಗಮನದ ಸಂತೋಷದಲ್ಲಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕ್ಯೂಟಿ ಪಾಯಿ ಭಾವನಾ ಮ್ಯಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಯಾವಾಗಲೂ ಸಿಕ್ಕಾಗ ನನಗೆ ತುಳುಲಿ ಮಾತಾಡೋದು ಈಗ ನಂಗೆ ಹೇಳ್ಕೊಡ್ಬೇಕು. ಮತ್ತೆ ನೀವಾಗ ಸುಮಾರು ಸಮಯ ಆಗೋಗಿದೆ ಎಡ್ಡೆ ಬರ್ಪೂಜೆ. ನಾವ್ ಇನ್ನೊಂದೇನಂತ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಾವೇನು ಅಂತ ಹೇಳಿದ್ರೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಒಂದಲ್ಲ ಎರಡು ಮಗು ಇದೆ ಅಂತ ಹೇಳಿ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಾ. ಯಾಕೆ ನಾವ್ ಈ ನಿರ್ಧಾರ ಅನ್ನುವಂಥದ್ದು ಮೊದಲಿಗೆ ಒಂದು ಕ್ವಶನ್ ಅದೇ ಟಫೆಸ್ಟ್ ಕ್ವೆಶ್ಚನ್ ಅಲ್ವಾ ಅದು. ಇದೆಲ್ಲ ಸರಿ ಇತ್ತು, ನೀವು ಹೇಳಿದ ಇಂಟ್ರೊಡಕ್ಷನ್ ಎಲ್ಲ ಸರಿ ಇತ್ತು. ನಿರ್ಧಾರ ಅನ್ನೋಕ್ಕಿಂತ ಏನಾಗುತ್ತಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಅ ಡಿಸಿಷನ್. ಈಗ ಕೆಲವುದಂದ್ರೆ ಡಿಸಿಷನ್ ಅಂದರೆ ಈಗ ನಾವು ಪ್ರೊಫೆಷನಲ್ಲಿ ನಾವೇನಾದರೂ ಒಂದು ಈಗ ಈ ಸಿನಿಮಾ ಮಾಡಲ್ಲ, ನಂಗೆ ಈ ಚಿತ್ರಕಥೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಯು ನೋ ಎಕ್ಸಾಕ್ಟ್ಲಿ ಯಾಕೆ ಅದನ್ನು ಮಾಡಲ್ಲ, ಆ ಸಿನಿಮಾ ಯಾಕೆ ಒಪ್ಕೊಳ್ಳಲ್ಲ, ಅಥವಾ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ನಮಗೆ. ಪೇಮೆಂಟ್ ಸಿಗ್ತಾ ಇಲ್ವಾ, ಅಥವಾ ಏನೇನೋ ಪ್ರೊಡಕ್ಷನ್ ಸರಿ ಇಲ್ವಾ, ಯೂನಿಟ್ ಸರಿ ಇಲ್ವಾ, ಅಥವಾ ನಮ್ಗೆ ಕಂಫರ್ಟಬಲ್ ಆಗ್ತಿಲ್ವಾ, ಇದನ್ನು ಒಂದಷ್ಟು ನೋಡಿಕೊಂಡು ದೆನ್ ಯು ಟೇಕ್ ಅ ಡಿಸಿಷನ್, ರೈಟ್? ಬಟ್ ಫಾರ್ ಅ ವುಮನ್ ಇಟ್ ಈಸ್ ನೆವರ್ ಅಬೌಟ್ ಅ ಡಿಸಿಷನ್. ಇಟ್ ಈಸ್ ಅಬೌಟ್ ಹರ್ ಸೆಲ್ಫ್. ಅಂದರೆ ಅವಳು ಏನನ್ನು ಬಯಸ್ತಾ ಇದ್ದಾಳೆ ಅನ್ನೋದನ್ನು ಅವಳು ಯಾವಾಗಲೂ ಹುಡುಕಾಟದಲ್ಲಿರ್ತಾಳೆ. ಸ್ಪೆಷಲಿ ಈ ಮದುವೆ ಮತ್ತು ಮಕ್ಕಳು ಅನ್ನೋಂಥದ್ದು ಏನಾಗಿದೆ ನಮ್ಮ ಸಮಾಜದ ಚೌಕಟ್ಟಿನಲ್ಲಿ, ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಅದಕ್ಕೆ ಇಂತಿಷ್ಟು ವಯಸ್ಸಿಗೆ ಒಂದು ಮದುವೆ ಆಗಬೇಕು, ಹೀಗೀಗೆ ಹೆಣ್ಮಗಳು ಇರಬೇಕು, ಗಂಡ ಅದೊಂದು ಹೀಗಿರಬೇಕು, ತದನಂತರದಲ್ಲಿ ದೆನ್ ಅವ್ರ ಸಂಸಾರ ಜೀವನ ಕಾಲಿಡ್ತಾರೆ, ಮಕ್ಕಳಾಗೋದು ಅಂತ. ದಿಸ್ ಇಸ್ ಅ ಪ್ರಾಸೆಸ್. ಎಕ್ಸಾಕ್ಟ್ಲಿ. ಅದಕ್ಕಾಗಿ ಏನು ಅನ್ಸುತ್ತೆ, ನಾವು ಯಾವತ್ತೂ ಕೇಳಲೇ ಇಲ್ಲ, ಯಾವ ಹುಡುಗಿನೂ ಕೇಳಲಿಲ್ಲ, ಮದುವೆ ಆದ ಹುಡುಗಿನ ನಿನ್ನ ಡಿಸಿಷನ್ ಸರಿ ಇದೆ ಅಂತಲೂ ಹೇಳಲಿಲ್ಲ ನಾವು, ಅಥವಾ ನೀನು ಈ ಡಿಸಿಷನ್ ಯಾಕೆ ತೊಗೊಂಡು ಅಂತ ನಾವು ಕೇಳಲೇ ಇಲ್ಲ ಇಲ್ಲಿವರೆಗೆ. ಬಿಕಾಸ್ ವಿ ಥಿಂಕ್ ದಟ್ ಈಸ್ ಹೌ ಶಿ ಶುಡ್ ಬಿ ಅಲ್ವಾ. ಅದು ಮುಗಿಯೋ ಅಷ್ಟರಲ್ಲಿ, ಅವಳಿನ್ನೂ ಅವಳ ಬಗ್ಗೆ ಯೋಚನೆ ಮಾಡೋ ಅಷ್ಟರಲ್ಲಿ ಅವಳಿಗಾಗಲೇ ಶಿ ಹ್ಯಾಸ್ ಅಂಡರ್ಗೋನ್ ಸೋ ಮೆನಿ ಥಿಂಗ್ಸ್. ಬಿಕಾಸ್ ಮೋಸ್ಟ್ಲಿ ಮದುವೆ ಆಗೋದಿಲ್ಲ, ಏನು 20s ಮದುವೆ ಆಗಿಬಿಡ್ತಾರೆ, ಓದಿದ ಕೂಡಲೇ ಮದುವೆ ಆಗೋದು, ಆಮೇಲೆ ಕೆಲ್ಸಕ್ಕೆ ಹೋಗೋದು, ಆ್ಯಂಡ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅಂದರೆ ಮದುವೆ ಆಗೋದು, ಮಕ್ಕಳಾಗೋದು, ಇಟ್ ಬಿಕಮ್ಸ್ ಅ ರೂಟೀನ್ ಆರ್ ಅ ಪಾರ್ಟ್ ಆಫ್ ಲೈಫ್ ಅಂತ ಒಂದು ಅಕ್ಸೆಪ್ಟೆನ್ಸ್. ಹಾಗಾದ್ರೆ ನಿಮ್ಮ ಪ್ರಕಾರ ಯಾವುದು ರೈಟ್ ಏಜ್ ಮದುವೆ ಮಕ್ಕಳಿಗೆ ಅಂತ? ನೋ, ದೆರ್ ಇಸ್ ನೋ ಸಚ್ ಥಿಂಗ್. ರೈಟ್ ಏಜ್ ಇಸ್ ಆಸ್ ಲಾಂಗ್ ಆಸ್ ಯು ಆರ್ ಹೆಲ್ದಿ. ಫಿಸಿಕಲಿ ಯು ಶುಡ್ ಬಿ ಫಿಟ್, ಮೆಂಟಲಿ ಯು ಶುಡ್ ಬಿ ಫಿಟ್. ಒಂದು ಮೆಂಟಲಿ ಫಿಸಿಕಲಿ ಫಿಟ್ನೆಸ್ ಒಟ್ಟಿಗೆ ಮಕ್ಕಳನ್ನು ಪಡೆಯುವಂತಹ ಒಂದು, ಅಥವಾ ಮಕ್ಕಳಿಗೆ ಜನ್ಮ ನೀಡುವಂತಹ ಒಂದು ಜವಾಬ್ದಾರಿಗೆ ಕಾಲಿಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಮನಸ್ಥಿತಿನೂ ನಮಗಿರಬೇಕು. ನಮಗೆ ಗೊತ್ತಾಗದೆ ಆ ಮನಸ್ಥಿತಿ ನಮ್ಗೆ ಇನ್ನೂ ಇಲ್ಲದೆ ಇರುವಾಗ ಬಂದರೆ ದೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್, ಐ ಥಿಂಕ್, ಫಾರ್ ಮೆನಿ ಆಫ್ ದೆಮ್. ಇಟ್ ಈಸ್ ನಾಟ್ ಅಬೌಟ್ ಏಜ್ ಅಟ್ ಆಲ್. ಆ್ಯಂಡ್ ಸ್ಪೆಷಲಿ ಹೆಂಗಸರಿಗೆ ಏನಾಗುತ್ತೆ, ಹೆಣ್ಮಕ್ಳಿಗೆ ವಿ ಡೂ ಹ್ಯಾವ್ ಅ ಸೈಕಲ್ ರನ್ನಿಂಗ್, ಬಯೋಲಾಜಿಕಲ್ ಸೈಕಲ್. ಆ ಬಯೋಲಾಜಿಕಲ್ ಸೈಕಲ್ಲು ಒಂದು ಸತಿ ನಿಲ್ಲತ್ತೆ. ಅದಾದಮೇಲೆ ನಮಗೆ ಮಕ್ಕಳಾಗಬೇಕಂದ್ರೂ ನನಗೆ ಬೇಕು, ಮಗು ಪಡ್ಕೊಳ್ಬೇಕಂದ್ರೂ ಆ ದೊಡ್ಡ ಒಂದು ಹಂಬಲ ಇದ್ದರೂ ಸಹ ಪ್ರಕೃತಿನೇ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇಟ್ ಹ್ಯಾಸ್ ಗಿವನ್ ಮೀ ಸ್ಟಾಪ್ ಕ್ಲಾಕ್ ಮಾಡಿದೆ. ಇಷ್ಟೇ ಅವಧಿಗೆ ಮಾತ್ರ ನಿನಗೆ ಇದು ಅವೈಲೇಬಲ್ ಇದೆ, ನೀನು ಇದನ್ನು ಪಡಿಬೇಕಂತ ಹೇಳಿದ್ರು ವರ ಇಂತಿಷ್ಟೇ ದಿನ ಕೊಟ್ಟಿದ್ದೀನಿ ಅಷ್ಟೇ, ಬಿಟ್ಟರೆ ಅದನ್ನು ದಾಟಿ ಕೊಟ್ಟಿಲ್ಲ ಅಂತ ಹೇಳಿದ್ದೆ. ಸೊ ಹಾಗೇನಾಗುತ್ತೆ, ಸ್ಪೆಷಲಿ ಕರಿಯರ್ ಓರಿಯೆಂಟೆಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಮೈ ಲೈಫ್ ಹ್ಯಾಸ್ ಬೀನ್ ಕ್ವೈಟ್ ಡಿಫ್ರೆಂಟ್. ಅಂದರೆ ಐ ಹ್ಯಾವ್ ಬೀನ್ ಕರಿಯರ್ ಅಂದರೆ ಐಮ್ ನಾಟ್ ಅ ಕರಿಯರ್ ಅಂದರೆ ಇದೇ ಥರ ಹಣ ಮಾಡಬೇಕು, ಐ ಶುಡ್ ಬಿ ಜಸ್ಟ್ ಬ್ಯುಸಿ, ಆ ಥರದವಳಲ್ಲ ನಾನು ಕಲಾವಿದೆಯಾಗಿ ಬದುಕಬೇಕು, ಕಲೆಯಲ್ಲಿ ಬದುಕಬೇಕು ಅಂತ ಒಂದು ಅರಸಿ ಬಂದಿರೋಂಥವಳು.
ಅದು ಬಿಟ್ಟರೆ ಇಟ್ ಇಸ್ ನಾಟ್ ಅಬೌಟ್ ಕರಿಯರ್ ಅಥವಾ ಇದರಿಂದ ನಾನು ಇಂತಿಷ್ಟೇ ಹಣವನ್ನು ಪಡಿಬೇಕು, ದುಡಿಮೆನೇ ಮಾಡಬೇಕು ಅಂತ ಆ ರೇಸಲ್ಲಿಲ್ಲ ನಾನು. ಬಟ್ ಪ್ರತಿ ಇಂಟರ್ವ್ಯೂಲಿ ಈ ಒಂದು ವರ್ಡ್ ಹೇಳ್ತೀರಾ ನೀವು, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕಲೆನೇ ನಂಬ್ಕೊಂಡು ಬಂದಿರೋದು. ಬಿಕಾಸ್ ಏನಂತ ಹೇಳಿದ್ರೆ ಭರತನಾಟ್ಯ ಅಂತ ಬಂದಾಗ ನೀವು ಅದಕ್ಕೆ ಜೀವ, ಅದು ಹೌದು, ನಿಮ್ ಕಣ್ಣಲ್ಲೇ ಗೊತ್ತಾಗುತ್ತೆ ನನಗೆ ಅದು. ಸೊ ಇಟ್ ಈಸ್ ಆ್ಯಂಡ್ ಕಲೆಗೂ ಮತ್ತು ಹಣಕ್ಕೂ ಸಂಬಂಧನೇ ಇಲ್ಲ ಸಂಪಾದನೆಗೆ. ದ ಮಿನಿಟ್ ವಿ ಥಿಂಕ್ ಎನಿಥಿಂಗ್, ಯಾಕಂದರೆ ಐಮ್ ಸೋ ಪ್ಯಾಷನೇಟ್ ಅಂತೆಲ್ಲ ಹೇಳೋಕ್ಕೆ ಕೇಳಿರ್ತೀರ. ಆ ಪ್ಯಾಷನ್ ಅಂತ ಇರಬೇಕಂದ್ರೆ ಇಲ್ಲಿ ಹಣ ಅದ್ರಲ್ಲಿ ಬಂತು ಅಂತ ಹೇಳಿದ್ರೆ ದೆನ್ ಯು ಲೂಸ್ ಔಟ್ ದಿ ಪ್ಯಾಷನ್. ಸೊ ಹಾಗಾಗಿ ಇಟ್ ಈಸ್ ನಾಟ್ ಅಬೌಟ್ ನಾನು ಯಾಕೆ ಈಗ ನಿರ್ಧಾರ ತಗೊಂಡಿದ್ದು, ಯಾಕೆ ಹೀಗೆ ಮಾಡಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿಗೆ ಯಾವಾಗಲೂ ಈ ಒಂದು ಅಪೇಕ್ಷೆ ಅನ್ನೋದಿರುತ್ತೆ ಅಲ್ವಾ, ಎಲ್ಲರಿಗೂ ಇರುತ್ತೆ. ಯು ಆಲ್ಸೋ ಹ್ಯಾವ್ ಇಟ್, ಜಸ್ಟ್ ದಟ್ ಐ ಹ್ಯಾವ್ ನಾಟ್ ಆಸ್ಡ್ ಯು ಅಲ್ಲ. ಮತ್ತು ಯಾರೂ ಕೇಳಲ್ಲ. ಆ್ಯಂಡ್ ಮೊದಲಿಗೆ ನಾವು ನೋಡುವಂಥದ್ದು ವಿ ಲುಕ್ ಫಾರ್ ಅ ಪಾರ್ಟ್ನರ್. ಯಾವಾಗ್ಲೂ ಮದುವೆಗಾದರೂ ಅಷ್ಟೇ ಫಸ್ಟ್ ಪಾರ್ಟ್ನರ್ನ ನೋಡ್ತೀವಿ. ಸೊ ವೆನ್ ಯು ಆರ್ ಇನ್ ಟ್ವೆಂಟೀಸಲ್ಲಿ ನೋಡುವಾಗ ನಮ್ಮ ನಿರೀಕ್ಷೆಗಳು ಕಮ್ಮಿ, ಯಾಕಂದ್ರೆ ನಮಗೆ ಪ್ರಪಂಚ ಜ್ಞಾನನೇ ಕಮ್ಮಿ ಇರುತ್ತೆ ಆ ವಯಸ್ಸಿನಲ್ಲಿ, ನನ್ನ ಜೀವನದ ಅನುಭವಗಳು ಕಮ್ಮಿ ಇರುತ್ತೆ. ಆದರೆ 30ರಿಂದ ನಾವು 35 ಅನ್ನುವಾಗ ಯು ಆಲ್ರೆಡಿ ನೋ ಮಚ್ ಮೋರ್. ಎಲೋನ್ ಆಗಿರ್ಬೇಕು, ನಮ್ಮ ಸೆಲ್ಫಲ್ಲೇ ನಾವಿರ್ಬೇಕು ಅಂತ ಹೇಳೋ ಅನ್ಸುತ್ತೆ. ಅಲೋನ್ ಇಸ್ ನಾಟ್ ಮೈ ಚಾಯ್ಸ್ ಎನಿವೇ. ನಾನು ಯಾವಾಗಲೂ ಜಾಯ್ಫುಲ್ ಆಗಿ ಐ ಆಮ್ ಅ ಪೀಪಲ್ಸ್ ಪರ್ಸನ್. ನಾನು ಯಾವಾಗಲೂ ಒಬ್ಬಂಟಿಗಳಾಗಿ, ಅಕಸ್ಮಾತ್ ನಾನು ಇದೀನಂದ್ರೂ ಐ ಡೋಂಟ್ ಕಂಪ್ಲೇನ್ ಅಬೌಟ್ ಇಟ್. ಕಂಫರ್ಟಬಲ್ ಇದ್ದೀನಿ, ನನ್ನ ಜೊತೆಗೆ ನಾನು ಕಂಫರ್ಟಬಲ್ ಆಗಿರ್ತೀನಿ. ಆದರೆ ಒಬ್ಬಳೇ ಇರಬೇಕು ಅದಕ್ಕೋಸ್ಕರ ನಾನು ಈ ಥರದ ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ ಅನ್ನೋದು ಅಲ್ಲ. ಮ್ಯಾಮ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವರೆಲ್ಲ ಕಮೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾವ ರೀತಿ ಹಾಕ್ತಾರೆ ಅಂತ ಹೇಳಿ. ನಿಮ್ಮ ರೈಟ್ ಏಜಲ್ಲಿ, ಇನ್ ದ ಸೆನ್ಸ್ ನಿಮ್ಗೊಂದು 30 ಏಜು 25-26 ಆಗುವ ನಿಮ್ಗೇನು ರೈಟ್ ಪಾರ್ಟ್ನರ್ ಸಿಗ್ಲಿಲ್ವಾ? ಸಿ ಐ ಆಮ್ ನಾಟ್ ಇನ್ ಅ ಪ್ರೊಫೆಷನ್ ವಿಚ್ ಇಸ್ ದಿ ಅದರ್ ವೇ. ನನ್ನ ಪ್ರೊಫೆಷನ್ ಯಾವುದು, ನಂದು ಡಿಮಾಂಡಿಂಗ್ ಪ್ರೊಫೆಷನ್ ಇದೆ. ಏನೇನು ಡಿಮಾಂಡ್ ಮಾಡ್ತಿದೆ, ನನ್ನ ದೇಹದ ಪ್ರಕೃತಿ ಏನಿದೆ ಅದರಲ್ಲಿ ಬದಲಾವಣೆಗಳನ್ನ ನೋಡ್ಲಿಕ್ಕೆ ಅದು ಇಷ್ಟಪಡಲ್ಲ ನನ್ನ ಪ್ರೊಫೆಷನ್ ಅಲ್ವಾ. ಸೊ ಅಪ್ ಟಿಲ್ 30, ಸ್ಪೆಷಲಿ ನಾವು ಸಿನಿಮಾ ರಂಗದಲ್ಲಿರೋರಿಗೆ ಬೆಳ್ಳಿತೆರೆ ಮೇಲೆ ಕಮರ್ಷಿಯಲಿ ವಿ ವಾಂಟ್ ಟು ಬಿ ಎಕ್ಸ್ಪ್ಲೋರಿಂಗ್ ಅವರ್ ಸೆಲ್ಫ್ ಎಸ್ ಅನ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಪ್ಯಾರಾಮೀಟರ್ಸ್ ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಗುಡ್ ಬಾಡಿ ಸ್ಟ್ರಕ್ಚರ್, ಆಮೇಲೆ ಯು ಹ್ಯಾವ್ ಟು ಫಿಟ್ ಇನ್ ಟು ಸರ್ಟನ್ ಕಾಸ್ಟ್ಯೂಮ್ ಇನ್ ಅ ಸರ್ಟನ್ ಮ್ಯಾನರ್, ಈ ಥರದ್ದೆಲ್ಲ. ದೆನ್ ಯು ಶುಡ್ ಬಿ ಪ್ರೆಸೆಂಟೇಬಲ್ ಅಥವಾ ವಾಟ್ ಎವರ್, ನೈಸ್ ಲುಕಿಂಗ್, ಬ್ಯೂಟಿಫುಲ್ ಲುಕಿಂಗ್, ಏನೋ ಒಂದು ಆ ಪ್ರೆಸೆಂಟೇಷನ್ ಚೆನ್ನಾಗಾಗಬೇಕು ಅನ್ನೋಂಥದ್ದು ಇರುತ್ತೆ. ಪ್ರೆಸೆಂಟೇಷನ್ ಅಂತ ಹೇಳ್ತಿರುವಾಗಲೇ ಇಟ್ ಈಸ್ ಅಬೌಟ್ ಬಾಡಿ ಸ್ಟ್ರಕ್ಚರ್. ಯಾಕಂತ ಹೇಳಿದ್ರೆ ಇಟ್ ಈಸ್ ಒಂದು ಕಮರ್ಷಿಯಲ್ ಮೀಡಿಯಮ್. ಅದಕ್ಕೊಂದು ಹೂಡಿಕೆದಾರರು ಇರ್ತಾರೆ, ಅವರ ಹಣವನ್ನು ತೆಗಿಬೇಕು. ಸೊ ಅದರಲ್ಲಿ ಸಾಕಷ್ಟು ಬರೀ ಕತೆ ಮಾಡಿದೆ, ಬರೀ ಇದು ಹೇಳಿದೆ, ಕತೆ ಹೇಳಿದೆ ಅಲ್ವಲ್ಲ. ಅದು ಯಾವುದೇ ಮೀಡಿಯಾ ಆಗಲಿ ಯಾಕೆ ದಿವಸ ಒಂದೊಂದು ಹೊಸ ಕಾನ್ಸೆಪ್ಟನ್ನ ತರ್ತಾ ಇರ್ತಾರೆ ಕಾನ್ಸ್ಟೆಂಟ್ ಆಗಂದರೆ ದೇ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಕೀಪ್ ಪೀಪಲ್ ಆ್ಯಕ್ಟಿವ್. ಆಮೇಲೆ ಈ ಟಿ ವಿ ನೋಡೋದಾದರೂ ಪರವಾಗಿಲ್ಲ, ಮನೇಲಿ ಹಣ ಕೊಡಬೇಕಾಗಿಲ್ಲ ಅದಕ್ಕೆ ಪ್ರತಿನಿತ್ಯ. ಇದು ಸಿನಿಮಾ ಅಂತ ಹೇಳಬೇಕಾದ್ರೆ ಅವ್ರು ಅಷ್ಟು ಅಲ್ಲಿಂದ ಮನೆಯಿಂದ ಹೊರಟು ಆಟೋನೋ ಕಾರೋ ಬೈಕೋ ಯಾವುದ್ರಲ್ಲೋ ಖರ್ಚು ಮಾಡ್ಕೊಂಡೆಲ್ಲ ಬಂದು ಇಲ್ಲಿ ಮತ್ತೆ ಹಣ ಕೊಟ್ಟು ಖರ್ಚು ಮಾಡಿ ಸಿನಿಮಾ ನೋಡಬೇಕಂತ ಹೇಳಿದ್ರೆ ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಅಟ್ಲೀಸ್ಟ್ ವಿ ಶುಡ್ ಬಿ ಪ್ರೆಸೆಂಟಬಲ್ ಅನ್ನೋವಂಥದ್ದು. ದಟ್ ಈಸ್ ಹೌ ವಿ ಪ್ರೆಸೆಂಟ್ ಅ ಸಿನಿಮಾ. ಸಿನಿಮಾ ರಂಗದಲ್ಲಿ ಏನಾಗುತ್ತೆ, ಈಗ ನಾನು 25, 24, 26 ಇಟ್ಸ್ ಅ ಪ್ರೈಮ್ ಏಜ್. ನನಗೆ ಆ ಪ್ರೈಮ್ ಏಜಲ್ಲಿ ನಾನು ಆ ಕಲಾವಿದೆಯಾಗಿ ಅಲ್ಲಿ ಬಂದಾಗ ಆ ಪ್ರೈಮ್ ಏಜಲ್ಲಿ ನನಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಆಮೇಲೆ ನಾನು ನನ್ನೊಟ್ಟಿಗೆ ಕಲಾವಿದೆಯಾಗಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಂತಹ ಅವಕಾಶಗಳಿರುತ್ತೆ. ಬರೀ ಹಣನೇ ಅಂತ ಅಲ್ಲ, ಬಟ್ ದೆರ್ ಇಸ್ ಲಾಟ್ ಆಫ್ ಆಪರ್ಚುನಿಟಿ. ಯಾಕಂದ್ರೆ ನಾವು ಮಾತ್ರ ಇಂಡಿಯಾದಲ್ಲಿ ಮಾತ್ರ ಈ ಥರ ಆಯ್ತು ಚೇತನ, ದಟ್ ವಿ ಆರ್ ನಾಟ್ ಮೇಕಿಂಗ್ ಎನಿ ಮೂವೀಸ್. ಯಾವುದ್ರಲ್ಲೂ ನಾವು ಕತೆ, ಯಾವುದೇ ಹೆಣ್ಮಕ್ಳ ಕತೆನ ನಾವು ಹೇಳ್ತಾ ಇಲ್ಲ ಇಲ್ಲಿ. ಆಮೇಲೆ ಯಾವುದೇ ಹೆಣ್ಮಕ್ಳು ಕತೆ ಹೇಳ್ತಿದ್ರು ನಾವು ಹೇಳ್ತಿರೋದೇನು, ಅವಳು 10ನೇ ಕ್ಲಾಸ್ ಓದಿದ್ಲು, ಒಂದು PUC ಮಾಡಿದ್ಲು, ಕಾಲೇಜಲ್ಲಿದ್ದಾಳೆ, ಶಿ ಫಾಲ್ಸ್ ಇನ್ ಅ ಲವ್. ಸೊ ವಿ ಆರ್ ಓನ್ಲಿ ಸೀಯಿಂಗ್ ಒನ್ ಏಜ್ ಗ್ರೂಪ್, ವಿ ಆರ್ ನಾಟ್ ಸೀಯಿಂಗ್ ಎನಿ ಅದರ್ ಏಜ್ ಗ್ರೂಪ್. ಅಕಸ್ಮಾತ್ ನಾವು ಇಲ್ಲಿ ಸಿನಿಮಾಗಳನ್ನು ನಾನು 35 ವರ್ಷ ಮೇಲ್ಪಟ್ಟ ಒಂದು ಮಹಿಳೆಯರ ಕಥಾವಸ್ತುವನ್ನು ನಾನು ಇದಾಗಿಟ್ಕೊಂಡ್ರೆ, ಸೆಂಟರ್ ಆಗಿಟ್ಕೊಂಡ್ರೆ, ದೆನ್ ಇವತ್ತು ಈ ಪ್ರಶ್ನೆ ನನಗೆ ಉದ್ಭವ ಆಗ್ತಿರ್ಲಿಲ್ಲ. ಅಥವಾ ಈ ಪ್ರಶ್ನೆ ಉದ್ಭವ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದು ಸಾಮಾನ್ಯವಾಗಿ ಒಂದು ತಿಳುವಳಿಕೆ ಜನಕ್ಕಿರ್ತಾ ಇತ್ತು. ಈಗ ಒಂದು 35 ವರ್ಷದ ಮಹಿಳೆಗಾಗುವಂತಹ ಏನೇನು ತೊಂದರೆಗಳಾಗಬಹುದು, ಅವಳಲ್ಲಿರುವಂತಹ ತುಮಲತೆಗಳೇನು, ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು, ಸ್ಪೆಷಲಿ ಅವಳು ವೆನ್ ಶಿ ಡಸಂಟ್ ಹ್ಯಾವ್ ಅ ಪಾರ್ಟ್ನರ್, ಅಥವಾ ವೆನ್
ಅವಳು ಪಾರ್ಟ್ನರ್ನ ಹುಡುಕಬೇಕು ಅಂತ ಇರುವಾಗ ಮತ್ತು ಈ ರೀತಿಯ ಪ್ರೊಫೆಷನಲ್ ಇರುವಾಗ, ಸಪೋಸ್ ಲೆಟ್ಸ್ ಇವಾಗ ನಾನು ಮೊನ್ನೆ ಯಾವುದೋ ಅಮೆರಿಕನ್ ಯಾವುದೋ ಒಂದು ಕೋರ್ಟ್ ಇದ್ರದ್ದು ನೋಡ್ತಾ ಇದ್ದೆ. ಅವಳಿಗೂ ಅವನು ಗಂಡ ಬಿಟ್ಟಿದ್ದಾನೆ, ಯಾಕಂದರೆ ಶಿ ಈಸ್ ಅ ಎಕ್ಸಾಟಿಕ್ ಡಾನ್ಸರ್, ಮೋಸ್ಟ್ಲಿ ಪೋಲ್ ಡಾನ್ಸರು ಏನೋ ಆ ಥರದ್ದೆಲ್ಲ ಇರಬೇಕು ನೋಡಿ. ಆ ಥರದ ಪ್ರೊಫೆಷನಲ್ ಇರುವಾಗ ಕೆಲವು ಪ್ರೊಫೆಷನ್ಸು ನಿಮಗೆ ಅದರಲ್ಲಿ ಆಯ್ಕೆ ಮಾಡಿ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್. ಹೊಟ್ಟೆ ಪಾಡಿಗಂತನೂ ಹೋಗಿರಬಹುದು ಕೆಲವು ಪ್ರೊಫೆಷನ್. ಬಟ್ ನನಗೆ ಈ ಪ್ರೊಫೆಷನ್ ಈ ವೃತ್ತಿಗೆ ಬರಲಿಕ್ಕೆ ನನಗೇನು ಚಾಯ್ಸ್ ಇಲ್ಲ ಅಂತಲ್ಲ, ನನ್ನ ಆಸೆಯಿಂದನೇ ನನ್ನ ಇಷ್ಟದಿಂದನೇ ನಾನು ಬಂದಿರೋವಂಥದ್ದು. ಬಟ್ ಪ್ರೈಮ್ ಏಜಲ್ಲಿ ನಮ್ಗೆ ಸಿಗದೆ ಇರುವಾಗ ಎನಿಥಿಂಗ್ ಬಿಯಾಂಡ್, ಇವಾಗ ನಾವು ಯಾವುದೋ ಸಿನಿಮಾ ನೋಡಲ್ಲ 40-year-old ವುಮೆನ್ ಇನ್ ಸೆಂಟ್ರಿಕ್ ಅರೌಂಡ್ ಹರ್, ಯಾವ್ದು ನೋಡ್ತೀವಿ ನಾವು? ವುಮನ್ ಇನ್ 50 ಶಿ ಹ್ಯಾಸ್ ಅ ಮೇಜರ್ ಪ್ರಾಬ್ಲಮ್ ಅಗೇನ್, ರೈಟ್? ವಿ ಡೋಂಟ್ ಟಾಕ್ ಎಲ್ಲಿಂದ ಆಗುತ್ತೆ? ಒಂದು ಸಿನಿಮಾನೋ ಯಾವುದೋ ಒಂದು ವೇದಿಕೆಯಲ್ಲಿ ನಾವು ಇದು ತಂದಾಗ ಕಾನ್ಸೆಪ್ಟ್, ಆಗ ದರ್ ಇಸ್ ಸ್ಕೋಪ್ ಟು ಟಾಕ್. ಇವಾಗ ದರ್ ಇಸ್ ನೋ ಸ್ಕೋಪ್ ಟು ಟಾಕ್. ಇವಾಗ ಏನಿದೆ, 6-7 ಹಾಡಿರುತ್ತೆ. ಅಫ್ಕೋರ್ಸ್ ಐ ಆಮ್ ನಾಟ್ ಡನ್ ದಟ್ ಮೆನಿ ಮೂವೀಸ್. ಎಷ್ಟೋ ನಾನು 100 ಸಿನಿಮಾ ಬಿಟ್ಟಿದ್ದೀನಿ ಗೊತ್ತಾಗ. ಜಸ್ಟ್ ಫಾರ್ ದ ರೀಸನ್ ಯು ನಾಟ್ ಟೆಲ್ಲಿಂಗ್ ಅ ಸ್ಟೋರಿಯಲ್ಲಿ ಏನು, ಒಬ್ಳು ಹುಡುಗಿ ಇದ್ದಾಳಷ್ಟೆ, ಆ ಹುಡುಗ ಇಷ್ಟಪಡ್ತಾನೆ, ಆಮೇಲೆ ಕತೆ ಎಲ್ಲಿಗೆ ಹೋಗುತ್ತೆ? ಬರೀ ಹುಡುಗಂದೆ. ಪುಷ್ಪ ನೋಡಿ, ಯಾವುದೇ ನೋಡಿ, ಕೊನೆಯಲ್ಲಿ ಅವನು ಯಾರ್ದೋ 4 ಜನರ ಜೊತೆ ಹೊಡೆದಾಡೋದು ಬಡ್ದಾಡೋದು, ಅಲ್ಲಿಂದ ಅವನು ಏನು ಮಾಡ್ದ, ದುಡ್ಡು ತನ್ನೋ ಇಲ್ವೋ, ಆಮೇಲೆ ಮತ್ತೆ ಇವಳನ್ನ ಮದುವೆ ಆದ್ನೋ ಇಲ್ವೋ ಅನ್ನೋ, ದಟ್ಸ್ ಎಂಡ್ ಆಫ್ ದ ಸ್ಟೋರಿ. ಇದನ್ನೇ ನಾವು ಇನ್ನೂ ಹೇಳ್ತಾ ಇರುವಾಗ ಇದಾವಾಗ ಹೇಗೆ ಅನಿಸ್ತಾ ಇದೆ ಅಂದರೆ ಕಲ್ಚರಲ್ ಶಾಕ್ ಆಗಿದೆ ಅಲ್ವಾ? ಅಂದರೆ ನಾನೇನು ಯಾರು ಮಾಡದೇ ಇರೋದು, ಅಥವಾ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಲೈಕ್ ದ್ಯಾಟ್. ಏನೋ ಒಂದು ಪೆಕ್ಯುಲಿಯರ್ ಆಗಿ ಏನೂ ಆ್ಯಕ್ಷನ್ ಅಲ್ಲ ನಂದಿದು. ಸಾಮಾನ್ಯವಾಗಿ ಯಾವುದೇ ಮಹಿಳೆ ಆ ವಯಸ್ಸಿನಲ್ಲಿ ಅವಳಿಗೆ ಅರಿವಾದಾಗ, ತನ್ನ ಬಗ್ಗೆ ಅಥವಾ ತನ್ನ ಹೆಣ್ತನದ ಬಗ್ಗೆ ಒಂದು ಅರಿವಾದಾಗ, ಅವಳಲ್ಲಿರೋ ಅಂತಹ ಇದೇನಿರಬಹುದು ಕಾನ್ವರ್ಸೇಷನ್ಸ್, ರೈಟ್? ಆ್ಯಂಡ್ ದೆನ್ ಅಕಾರ್ಡಿಂಗ್ಲಿ ಶಿ ವಿಲ್ ಟೇಕ್. ಅವಳೊಂದು ಹೆಜ್ಜೆ ಮುಂದಿಡ್ತಾಳಂದರೆ ಅಕಾರ್ಡಿಂಗ್ಲಿ. ಅದು ಯಾವ ಹೆಜ್ಜೆ ಮುಂದಿಟ್ಟಿರೋದು ನಾನು? ಇದು ನನಗೆ ನನ್ನ ದೇಶದ ಕಾನೂನು ಕೊಟ್ಟಿರೋಂಥ ವ್ಯವಸ್ಥೆಯಲ್ಲಿ ನಾನು ಆ ಹೆಜ್ಜೆಯಲ್ಲಿ ಮುಂದಿಟ್ಟಿದ್ದೀನಿ. ಇಫ್ ಇಟ್ ಆಲ್ ಈ ಪ್ಲ್ಯಾಟ್ಫಾರ್ಮ್ ಮುಂಚೆನೇ ಓಪನ್ ಆಗಿ, ಇಫ್ ದೇರ್ ಇಸ್ ಎನಿವೇ ದೇರ್ ವಾಸ್ ಸಚ್ ಟಾಕ್, ಎಷ್ಟೋ ಜನ ಮಾಡ್ತಾ ಇದ್ರು ಮ್ಯಾಮ್. ಎಕ್ಸಾಕ್ಟ್ಲಿ ಅಲ್ವಾ? ಕರೆಕ್ಟ್ ಅಲ್ವಾ? ಆಮೇಲೆ ಇವತ್ತು ಬಂದಿದಲ್ಲ ಇದು ಟೆಕ್ನಾಲಜಿ, ಇದಕ್ಕಿಂತ ಮುಂಚೆನೇ ಇತ್ತು, ಆದ್ರೆ ಯಾರು ಯುಟಿಲೈಸ್ ಇದೆ ಅದು ಅಲ್ವಾ? ಆಮೇಲೆ ಇದಕ್ಕಿಂತ ಮುಂಚೆನೇ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಂಪಲ್ಸರಿ ಕಡ್ಡಾಯವಾಗಿ ದಾಂಪತ್ಯ ಜೀವನದಲ್ಲಿ ಇರೋರಿಗೆ ಮಾತ್ರ ಅವಕಾಶ ಅಂತ ಇತ್ತು. ಓಕೆ. ಈಗ ನಮಗೆ ಅದನ್ನು ಕಾನೂನು ಇನ್ನೂ ನಮಗೆ ಒಂದು ದಾರಿ ಮಾಡಿಕೊಟ್ಟಿದೆ. ಈಗ ದಾಂಪತ್ಯ ಜೀವನದಲ್ಲಿ ಇರಬೇಕು ಅಂತ ಇಲ್ಲ, ಮಗು ಬೇಕಾದ್ರೆ ಮಾಡ್ಕೊಳ್ಬಹುದು, ಆದರೆ ವಯೋಮಿತಿ ಇದೆ. ಎಷ್ಟು ವಯೋಮಿತಿ? ಏಜ್ ಗ್ರೂಪ್ ನಾವು ಎಲ್ಲಿಂದ ಅಂದರೆ 40ರಿಂದ 50ನೇ ವರ್ಷದ ಒಳಗಿನ ಮಹಿಳೆಗೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಳ್ಬಹುದು ಅನ್ನೋದು. ಮ್ಯಾಮ್ ಇನ್ನೊಂದು ಏನು ಗೊತ್ತಾ, ನೀವು ಈ ರೀತಿ ಡಿಸಿಷನ್ ತಗೊಂಡಿದ್ದೀರಾ ಅಂತ ಹೇಳಿ ಮೊದಲಿಗೆ ಯಾರ ಹತ್ರ ಹೇಳಿದ್ದು? ತಗೊಳ್ತೇನೆ ಅಂತ ಹೇಳಿ ಏನಾದ್ರೂ ಹೇಳಿದ್ಯಾ? ತಗೊಳ್ತೇನೆ ಹೇಳಿಲ್ಲ. ಓಕೆ, ತಗೊಂಡ ಮೇಲೆ ಹೇಳಿದ್ರು. ಓಕೆ, ಯಾರ ಹತ್ರ ಹೇಳಿದ್ರಿ ಮ್ಯಾಮ್? ಅಪ್ಪ. ಏನು ಹೇಳಿದ್ರು ಮ್ಯಾಮ್ ಅದಕ್ಕೆ? ಅವ್ರು ತುಂಬ ಈಸ್ ಅ ವೆರಿ ಮೆಚೂರ್ಡ್ ಮ್ಯಾನ್. ನನ್ನಂತ ಒಬ್ಬ ಮಗಳನ್ನ ಅವರು ಒಪ್ಪಿದ್ದಾರೆ, ಬೆಳೆಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಿ ಆಲ್ರೆಡಿ ನೋಸ್ ಮೀ. ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡೋದು ಅವರು ಕೂಡ ಹೇಳಿರೋದು ಅದೇ, ಅವಳು ಏನ್ ಮಾಡ್ತಾಳ, ಅವಳ ಹಿಂದೆ ನಾವಿದ್ದೇವೆ. ಮಾತಾಡಿದ್ರ ಅರವಿಂದ? ಯಾವಾಗ? ಮೊನ್ನೆ ನೀವು ಫೋನ್ ತೆಗಿಲಿಲ್ಲ ಅದಕ್ಕೆ ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರೆ ಆಕ್ಚುಲಿ ಸಂಡೆ ಬಾ ಚೈತನ್ಯ ನೀನು, ನಾನು ಕೊಡಿಸ್ತೇನೆ ಅಂತ ಹೇಳಿ. ಮತ್ತೆ ಸಂಡೆ ತುಂಬಾ ಜನ ಇದ್ರಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ನಾನು ಬೇಡ ಅಂತ ಹೇಳಿ ಇದ್ ಮಾಡಿದೆ. ಅವ್ರು ಹೇಳಿದ್ರು ನಮಗೂ ತುಂಬಾ ಖುಷಿ ಇದೆ, ಬಿಕಾಸ್ ಯಾಕಂತ ಹೇಳಿದ್ರೆ ಅವ್ರದ್ದು ಆಲ್ರೆಡಿ ಮಗು ಇದೆ, ಇನ್ನೆರಡು ಮಗು ಬರ್ತಾ ಇದೆ ಮನೆಗೆ ಅಂತ ಹೇಳಿ, ಅದು ಖುಷಿ. ಮ್ಯಾಮ್ ಇನ್ನೊಂದು ಹೇಳಿದ್ರೆ IVF ಟ್ರೀಟ್ಮೆಂಟ್ ಅಂತ ಬಂದಾಗ ಅದು ಲಾಂಗ್ ಪ್ರೊಸೆಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೇವೆ. ನಿಮ್ಮಲ್ಲಿ ಎಷ್ಟು ಅಟೆಂಪ್ಟ್ ಅಲ್ಲಿ ಆಯ್ತು ಇದು? ಯಾವ ರೀತಿ ಪ್ರೊಸೀಜರ್ ಎಲ್ಲ? ಅಟೆಂಪ್ಟ್ ಅಂತ ಹೇಳೋದು ನಾವೇನು ಗೊತ್ತಾ, ಈಗ ಒಂದು ಪ್ರೊಸೀಜರಿಗೆ ಅದು ಮತ್ತೆ ಡಿಪೆಂಡ್ಸ್ ಆನ್ ಯುವರ್ ಕಂಪ್ಲೀಟ್ಲಿ ಆನ್ ಯುವರ್ ಬಾಡಿನ ಹೆಲ್ತ್. ನಿಮ್ಮ ಕಂಡೀಷನ್ ಏನಿದೆ, ನಿಮ್ಮಲ್ಲಿನ ಗರ್ಭ ಅಥವಾ ವೂಂಬಿನ ಕಂಡೀಷನ್ ಹೇಗಿದೆ, ನಿಮ್ಮ ಫಿಸಿಕಲ್ ಕಂಡೀಷನ್ ಏನಿದೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಆಮೇಲೆ ಈಗ ತುಂಬ ಜನ ದಪ್ಪ ಇದ್ದರೆ, ಈಗ ಸ್ವಲ್ಪ ನಾವು ಎಲ್ಲ ಕೂತಲ್ಲೇ ಕೂರೋದು, ಫೋನ್ ನೋಡೋದು ಅದೆಲ್ಲ ಜಾಸ್ತಿ ಆಗಿ ವಿ ಟೆನ್ ಟು ಪುಟ್ ಆನ್ ವೇಟ್ ಅರೌಂಡ್ ದಿಸ್ ಏರಿಯಾ. ಮತ್ತು ಇಲ್ಲಿ ಅಬ್ಡಾಮನ್ ಏರಿಯಾ ತುಂಬ, ಇಲ್ಲಿ ಬೆಲ್ಲಿ ಫ್ಯಾಟು, ಮತ್ತು ಇಲ್ಲೆಲ್ಲ ಬೊಜ್ಜು ಜಾಸ್ತಿ ಈಗಿನೆಲ್ಲ, ಮತ್ತು ಇದು ಲೋವರ್ ಬಾಡಿ ತುಂಬ ಜಾಸ್ತಿ ಇರುತ್ತೆ. ಅಂಥ ಇದರಲ್ಲಿ ದೆನ್ ದೇ ವಿಲ್ ಆಸ್ಕ್ ಯು ಟು ರೆಡ್ಯೂಸ್ ವೇಟ್ ಮೇ ಬಿ.
ನನ್ನ ಕೇಸಲ್ಲಿ ಅದೆಲ್ಲ ಇರಲಿಲ್ಲ. ಯಾವತ್ತು ಯೋಗ ಮಾಡಿ ಫಿಟ್ನೆಸ್ ಆಗಿದ್ರಿ ನೀವು? ಅದ್ರ ಜೊತೆಲಿ ಇನ್ನೊಂದು ಏನಾಯ್ತು ಅಂದ್ರೆ ನನಗೆ ಒಂದು ಬ್ಲೆಸ್ಸಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಡಯಾಬಿಟಿಕ್ ಆಗಲಿ BP ಆಗಲಿ ಏನೂ ಇದ್ದಿಲ್ಲ, ಏನೂ ಇರಲಿಲ್ಲ. ಮತ್ತು ಬರೋದು ಬೇಡ. ಥ್ಯಾಂಕ್ ಯು ಚೈತನ್ಯ. ಮತ್ತು ಇನ್ನೊಂದು ಏನಂದರೆ ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ ನಂಗೆ ಇರಲಿಲ್ಲ, ಓಕೆ. ಹಾರ್ಮೋನಲ್ ಪ್ರಾಬ್ಲಮ್. ಅದು ಯಾಕಂದ್ರೆ ನಾನು ಯಾವಾಗಲೂ ಮೋಸ್ಟ್ಲಿ ಊಟದ ಒಂದು ಇದಿದೆಯಲ್ಲ ಡಿಸಿಪ್ಲಿನ್ ನಾನು ಒಂದೇ ಇಟ್ಕೊಂಡಿದ್ದೀನಿ ಯಾವಾಗಿಂದ. ಮತ್ತು ಮನೆಯಲ್ಲಿ ನಮ್ಮಲ್ಲಿ ಆಹಾರ ಪದ್ಧತಿನೇ ಬದಲಾಗಲಿಲ್ಲ. ಯಾವ ರೀತಿ ಹಂಗಾದ್ರೆ ಮ್ಯಾಮ್? ಹೇಗೆ ನಮ್ಮಮ್ಮ ಹೇಗೆ ಮಾಡ್ತಿದ್ರು ಯಾವಾಗಿಂದ ಹೇಗಿದೆ ಅಲ್ಲ. ದೋ ಐ ಆಮ್ ಇನ್ ಟು ದಿಸ್ ಫೀಲ್ಡ್ ಆ್ಯಂಡ್ ಇಫ್ ಯು ರಿಮೆಂಬರ್, ನಾನು ಫಸ್ಟ್ ಶುರುವಲ್ಲಿ ಬಾಂಬೆಗೆಲ್ಲ ಹೋದಾಗ ನ್ಯೂಟ್ರಿಷನಿಸ್ಟ್ ಹತ್ರ ಹೋಗಿತ್ತು, ಎಲ್ಲ ಮಾಡಿತ್ತು. ಆಗ ನಾನು ಫಸ್ಟ್ ಬಾಂಬೆಗೆ ಹೋದಾಗ ನನ್ನ ಬಾಡಿ ವೆಯ್ಟು 56 ಕಿಲೋಸ್ ಇತ್ತು. ಬಟ್ ಅಲ್ಲಿ ಬಾಲಿವುಡಲ್ಲಿ ನನಗೆ ಟಾರ್ಗೆಟ್ ಕೊಟ್ಟಿದ್ದವರು 47 to 48 ಕಿಲೋಸ್ ಟಾರ್ಗೆಟ್ ಕೊಟ್ಟರು. ಓಕೆ, ಆಯಿತಾ. ಆಗ ನಾನು ಮತ್ತೆ ನ್ಯೂಟ್ರಿಷನಿಸ್ಟ್ ಹತ್ರ ಹೋದೆ. ನ್ಯೂಟ್ರಿಷನಿಸ್ಟ್ ಹತ್ರ ಹೋದರೆ ದೆನ್ ಬರೀ ಮೊಳಕೆ ಕಾಳು 50 grams. ಶಿ ಹ್ಯಾಡ್ ಗಿವನ್ ಮೀನ್ ಗ್ರಾಮ್ಸ್ ವೈಸ್. ಒಂದು ಚಪಾತಿ ಇಷ್ಟಿಷ್ಟೇ ಅಂದರೆ ಅರ್ಧ ಬಾಳೆಹಣ್ಣು ಹೀಗಿದ್ದೆಲ್ಲ ಕೊಟ್ಟಿದ್ರು ವಿತ್ ಆಲ್ ಮೈ ಆ್ಯಕ್ಟಿವಿಟೀಸ್. ಅಗೇನ್ ಯೋಗನೂ ಮಾಡ್ತಾ ಇದ್ದೆ, ಜಿಮ್ಮಿಗೂ ಹೋಗ್ತಾ ಇದ್ದೆ, ವಾಕ್ ಮಾಡ್ತಾ ಇದ್ದೀನಿ, ಎಲ್ಲದೂ ಮಾಡ್ತಾ ಇದ್ರು ಅಷ್ಟು ವೆಯ್ಟ್ ಕಟ್ ಡೌನ್ ಮಾಡಿ ಜೊತೆಲಿ ನ್ಯೂಟ್ರಿಷನಿಸ್ಟ್ ಅಂತ. ಅದು ನಂಗೆ ಸೂಟಬಲ್ ಆಗಿಲ್ಲ. ಅದು ದೆನ್ ಐ ರಿಯಲೈಸ್ ದಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಶುಡ್ ಟ್ರೈ. ನನ್ನಲ್ಲಿ ಏನು ದೇಹದಲ್ಲಿ ನೈಜವಾಗಿ ಹೇಗೆ ನನಗೆ ಎನರ್ಜಿ ನಾನು ಕಾಪಾಡ್ಕೊಳಕ್ಕಾಗತ್ತೋ ಐ ಶುಡ್ ಓನ್ಲಿ ಡೂ ದ್ಯಾಟ್ ಅಂತ. ಸೊ ಮನೆಯಲ್ಲಿ ನಾವು ಏನು ಆಹಾರ ಪದ್ಧತಿ ಇತ್ತಲ್ಲ ಮತ್ತು ನಾನು ಅದಕ್ಕೆ ಶಿಫ್ಟ್ ಆಗಿದ್ದು. ಈಗ ತುಂಬ ಜನ ಡಯಟ್ ಮಾಡ್ತಾ ಇರ್ತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗು ಅದೆಲ್ಲ ಮಾಡ್ತಾರೆ. ನಾನು ಯಾವುದೂ ಮಾಡಲಿಲ್ಲ. ನಾನು ಮಾಮೂಲು ನಮ್ದು ಏನು 3 ಹೊತ್ತಿಂದಿದೆಯಲ್ಲ ಊಟ ಅದನ್ನೇ ಮಾಡೋದು. ಬಟ್ ಹೆಚ್ಚು ಗರಂ ಮಸಾಲೆ ಆಗಲಿ ಯಾವಾಗಲೂ ಇಲ್ಲ, ಅದು ಹೆಚ್ಚು ಗರಂ ಮಸಾಲೆ ಇಲ್ಲ. ಇದಕ್ಕೆ ಪ್ರೊಸೀಜರ್ ಅಂತ ಡಾಕ್ಟರ್ ಏನು ಕೊಡ್ಲಿಲ್ವಾ ಮ್ಯಾಮ್? ಈ ರೀತಿ ಟೆಸ್ಟ್ಗಳಾಗಿರ್ಬೋದು, ಟೆಸ್ಟ್ ಇರುತ್ತೆ ಅಫ್ಕೋರ್ಸ್. ಫಸ್ಟ್ ಇಸ್ ಎಕ್ಸಾಕ್ಟ್ಲಿ ಇಟ್ ಇಸ್ ಥ್ರೂ ಟೆಸ್ಟ್ ಓನ್ಲಿ ದೇ ವಿಲ್ ಚೆಕ್ ಯುವರ್ ಹೆಲ್ತ್. ಅಂದರೆ ಇವಾಗ ಬ್ಲಡ್ ಟೆಸ್ಟ್ ಇರಬಹುದು ಆ್ಯಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರಬಹುದು, ಅದನ್ನೆಲ್ಲ ಮಾಡಿನೇ ದೇ ವಿಲ್ ಆಲ್ಸೋ ಗೋ ಥ್ರೂ ಮೆನಿ. ಲಾಂಗ್ ಪ್ರೊಸೆಸ್ ಇತ್ತು ನನಗೆ ಕಂಪ್ಲೀಟ್ ಒಂದು ಇಲ್ಲಿವರೆಗೆ ಬರಲಿಕ್ಕೆ 1 ವರ್ಷ ಅಂತ ಹೇಳ್ಬೋದು. 1 ವರ್ಷ? ಹಾಗಾದ್ರೆ ನಾವು ಅವತ್ತು ಸಿಕ್ಕುವಾಗಲೇ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ. ಓಕೆ, ಐ ಆಮ್ ಆಲ್ರೆಡಿ ಅಂಡರ್ ಮೆಡಿಕೇಶನ್ ಅವಾಗ. ಚೈತನ್ಯ ಆ ಟೆಸ್ಟ್ ನಂಗೆ ಹೇಳಕ್ ಗೊತ್ತಿಲ್ಲಪ್ಪ, ಏನೇನೋ ಹೇಗೆ. ಆದರೆ ದೇ ವಿಲ್ ಚೆಕ್ ಯುವರ್, ಈಗ ನಮ್ಮ ಸೈಕಲ್ ಟೈಮ್ ಇರುವಾಗ ನಿಮ್ಮ ಎಗ್ ಇದು ಏನಿದೆ ಫರ್ಟೈಲ್ ಇದೆಯಾ ಇಲ್ವಾ, ಎಷ್ಟು ಅದಕ್ಕೆ ಶಕ್ತಿ ಇದೆ, ಆಗತ್ತಾ ಇಲ್ವಾ, ಹಾಗೆ ಹೀಗೆ ಎವ್ರಿಥಿಂಗ್. ಬಟ್ ಬೇಸಿಕಲಿ ದೇ ಚೆಕ್ ಆಲ್ ದಟ್. ಅದಾದಮೇಲೆ ದೆನ್ ಪ್ರಿಪ್ರೇಷನ್ ಏನಪ್ಪ ಅಂತ ಹೇಳಿದ್ರೆ ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಇದು ಕೃತಕ ಗರ್ಭಧಾರಣೆ ಮಾತ್ರ. ಅಲ್ಲಿಗೆ ಗರ್ಭಧಾರಣೆ ಮಾಡುವಾಗ ಒಂದು ಗರ್ಭವತಿ ಮಹಿಳೆಯಲ್ಲಿ ಏನೆಲ್ಲ ದೇಹದಲ್ಲಿ ಬದಲಾವಣೆಗಳಾಗುತ್ತೆ, ಹಾರ್ಮೋನಲ್ ಬದಲಾವಣೆಗಳು ಮತ್ತು ಅದರಲ್ಲಿ ಕೆಮಿಕಲ್ ಚೇಂಜಸ್ ಏನಿರುತ್ತೆ, ಆ ಬದಲಾವಣೆನ ಅವ್ರು ತರಬೇಕಾಗತ್ತೆ ನನಗೆ. ಓಕೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಸ್ಟಾರ್ಟ್. ಎಸ್, ನೀಡ್ ನಾಟ್ ಬಿ ಇಂಜೆಕ್ಷನ್, ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಬೇಸಿಕಲಿ ಹಾರ್ಮೋನ್ ಮತ್ತು ಈ ಥರದ ಬದಲಾವಣೆಗಳನ್ನ ನನ್ನ ದೇಹದಲ್ಲಿ ತರಲಿಕ್ಕೆ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಮೈ ಬಾಡಿ. ಅದಕ್ಕೆ ಡಿಪೆಂಡ್ಸ್ ಅಗೇನ್ ಹೌ ವೆಲ್ ದ ಬಾಡಿ ಈಸ್ ರಿಯಾಕ್ಟಿಂಗ್.